ಒಳ್ಳೆ ಸನ್ಸೆಟ್ ಟೈಮಿಗೆ ಬಂದಿದ್ದೀವಿ. ಆ ಸಂದಿಗೆ ಇಳಿದು ಫೋನ್ ಎತ್ಕೊಂಡಿದ್ದಾರೆ. ನಾವಿಬ್ಬರಲ್ಲಿ ಯಾರು ಚೆನ್ನಾಗಿ ವಾಕ್ ಮಾಡಿದ್ರು ಕಮೆಂಟ್ ಮಾಡಿ. ಇವತ್ತು ನಾವು ಕಾರ್ನಿಶ್ ಹತ್ರ ಬಂದಿದ್ದೀವಿ. ಒಂದು ನಿಮಿಷ ಅಟ್ಟೆ. ಕಾರ್ನಿಶ್ ಹತ್ರ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ಒಂದು ಫೌಂಟೇನ್ ಇದೆ. ಆ್ಯಕ್ಚುಲಿ ಮ್ಯೂಸಿಕಲ್ ಫೌಂಟೇನ್, ಮ್ಯೂಸಿಕ್ ಸಹ ಪ್ಲೇ ಮಾಡ್ತಾರೆ. ಬಟ್ ಒಂದು ನಿಮಿಷ ನಾನು ಕ್ಯಾಮ್ರಾ ಆನ್ ಮಾಡೋ ಮುಂಚೆ ಚೆನ್ನಾಗಿ ಬರ್ತಿತ್ತು. ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಈ ಥರ ಬರ್ತಾಯಿದೆ. ಚೆನ್ನಾಗಿದೆ, ಕ್ಯೂಟಾಗಿ. ಯಾವುದು ಇದು ನೋಡಿ ಎಷ್ಟು ಚೆನ್ನಾಗಿ ಸಣ್ಣ ಸಣ್ಣ ಮಧ್ಯೆ ಅಲೆ ನೀರು ಹೊಡಿತಾ ಇದೆ. ಸಣ್ಣ ಸಣ್ಣ ಅಲ್ಲಿ ನೋಡಿ ನೀರು ಅಲೆ ಎಷ್ಟು ಚೆನ್ನಾಗಿ ಬಂದು ಹಿಂಗೆ ಚಿಮ್ತಾ ಇದೆ ನೋಡಮ್ಮ. ಈಗ ಕಾರ್ನಿಶ್ಗೆ ಬಂದಿದ್ವಿ. ಆ್ಯಕ್ಚುಲಿ ವ್ಲಾಗ್ಸ್ ಹೆಂಗಾಗಿದೆ ಅಂದರೆ ಸ್ಟಾರ್ಟ್ ಮಾಡಿರ್ತೀನಿ, ಎಂಡೇ ಆಗಿರಲ್ಲ. ಯಾಕೆಂದರೆ ನಾವು ಎಲ್ಲೋ ಒಂದು ಕಡೆ ಹೋಗ್ತೀವಿ, ಅಲ್ಲಿ ಫುಲ್ ಸುಸ್ತಾಗಿರುತ್ತೆ. ಅಲ್ಲಿಂದ ಹೋಟ್ಲಿಗೆ ಹೋಗಿದೆ ನೈಟ್ ಆಗಿರುತ್ತೆ. ಸೀರೀಸ್ ಆಫ್ ಬ್ಲಾಗ್ಸ್ನ ಹಾಕ್ತಾ ಹೋಗ್ತೀನಿ. ಈ ಕಾರ್ಸಿಕಾನ ಎಕ್ಸ್ಪ್ಲೋರ್ ಮಾಡೋಣ. ನಾವು ನೆನ್ನೆ ಇಲ್ಲೇ ಬಂದಿದ್ದು, ಅಂದರೆ ಇಲ್ಲಿಂದ ಮುಂದೆ ಹೋದರೆ ಅದ್ರ ಆಪೋಸಿಟ್ ಇರುತ್ತೆ ಸೂಕ್ ಆಪೋಸಿಟ್ ಇದ್ದಿದ್ದು. ಬಟ್ ಸ್ವಲ್ಪ ಮುಂದೆ ಬರಬೇಕು. ಸೊ ಇಲ್ಲಿ ಬಂದಿದ್ದೀವಿ. ಪ್ಲೇಸಸ್ ಎಷ್ಟು ಚೆನ್ನಾಗಿದೆ. ಒಳ್ಳೆ ಸನ್ಸೆಟ್ ಟೈಮಿಗೆ ಬಂದಿದ್ದೀವಿ. ಸೂಪರ್ ಇದೆ. ಆ್ಯಂಡ್ ನಿಮಗೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಅದೇನಂದರೆ ಪೆಟ್ರೋಲ್ ರಿಫೈನಿಂಗ್ ಶಿಪ್. ಇಲ್ಲಿ ಪೆಟ್ರೋಲ್ನೆಲ್ಲ ಅಂದರೆ ಸೇವ್ ಮಾಡಿ ರಿಫೈನ್ ಮಾಡ್ತಾರಲ್ಲ ಆ ಶಿಪ್ ಇದು. ಈ ಕಲರ್ ಯಾವುದೇ ಶಿಪ್ ಇಲ್ಲಿ ಒಮಾನ್ ಈ ಅರೇಬಿಯನ್ ಸೀಲ್ ಕಾಣಿಸಿದ್ರು ಒಮಾನ್ ಹತ್ರ ನೀವು ಯು ಶುಡ್ ಅಂಡರ್ಸ್ಟ್ಯಾಂಡ್ ಇದು ಪೆಟ್ರೋಲ್ ರಿಫೈನರೀಸ್ ಥರ ಶಿಪ್ಸ್ ಅಂತ. ಆ್ಯಂಡ್ ಇಲ್ಲೆಲ್ಲ ಈಗ ಸನ್ಸೆಟ್ ಪಾಯಿಂಟ್ನಲ್ಲಿ ಫೋಟೋಸ್ ತಗೋತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಂ, ಸಾಹಸ ಮಾಡಿ ಸಾಹಸ ಜೀವಿ. ಇಲ್ಲ ಅಕ್ಕನ ಲಾಂಗ್ ಸ್ಟಾರ್ಟ್ ಮಾಡಿದಾಗ ನಂಗೆ ಬೈಬೇಕಾ? ಅಂಕಲಿಗೆ ಹೇಳಿ ಸಾಹಸ ಮಾಡಿ ಫೋನ್ ತಪ್ಪ ಅಂತ ಕೆಳಗೆ ಬೀಳಿಸಿ ಇಲ್ಲಾಸಿ ಆ ಸಂದಿಗೆ ಇಳಿದು ಫೋನ್ ಎತ್ಕೊಂಡಿದ್ದಾರೆ. ಸುತ್ತ ನೋಡಿ ಏನು ಸಖತ್ತಾಗಿದೆ ಅಂತ. ಹಂಗೆ ಮಸ್ತಾಗಿದೆ ಮಾತ್ರ. ಯಪ್ಪ, ನನಗೆ ಇಲ್ಲೇ ನಿಂತ್ಕೊಂಡು ಹಿಂಗೆ ಒಂದು ಸೈಡು ಇನ್ನೊಂದು ಸೈಡ್ ಈ ಥರ ಒಳ್ಳೊಳ್ಳೆ ಕಾರ್ಸ್ ಹೋಗ್ತಾ ಇರೋದನ್ನ ನೋಡ್ತಾನೆ ಇರೋಣ ಅನ್ನಿಸ್ತಿದೆ. ಅಲ್ಲಿ ಇನ್ನೂ ಎಲ್ಲ ಒಳ್ಳೊಳ್ಳೆ ವ್ಯೂ ಇದೆ. ಆ ಕಡೆ ಹೋಗೋಣ, ಅಲ್ಲಿ ತನಕ ವಾಕ್ ಮಾಡ್ಕೊಂಡು ಹೋಗೋಣ. ಎಲ್ಲಿ ಇಟ್ಕೊಂಡ್ರಿ ಫೋನು? ಅಕ್ಕ ಮಧ್ಯಕ್ಕೆ ಹೋಗ್ಲಾ? ಫೋನ್ ಎಲ್ಲಿದೆ? ಕೊಡುದ್ಯಾ? ಎಲ್ಲಪ್ಪ? ಮುಂಚೆ ನೋಡ್ದಾಗಿದೆ, ಈಗ ಹೊಡೆದೋಗಿರೋದ? ನೋಡಿ ಒಂದು ನಿಮಿಷ ತಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸಣ್ಣಗೆ. ಅಷ್ಟೇ ಹೊಡೆದೋಗಿರೋದು. ಎಲ್ಲಿಂದ ಬಿದ್ದು? ಇಲ್ಲಿಂದ ಹಿಂಗೆ ಟಕ ಅಂತ ಆ ಸೈಡಲ್ಲಿ ಬಿದ್ದು. ಟ್ರೈಪಾಡ್ ಬಿದ್ದರೆ ನಾನು ಅಷ್ಟೆಲ್ಲ ರಿಸ್ಕ್ ತೊಗೊಂಡು ಹಿಡಿಯಲ್ಲ. ಫೋನೆಲ್ಲ ಬೀಳ್ಸಲ್ಲ. ಯಾ ಓ ಮೈ ಗಾಡ್, ಪಾರ್ಚೆ ಬ್ರೋ. ನಾನು ಎಂಥ ಒಳ್ಳೆ ಕಂಟೆಂಟ್ ಶೂಟ್ ಮಾಡ್ತಿದ್ದೆ ಗೊತ್ತಾ? ಒಂದು ನಿಮಿಷ ತಡಿ. ಎಂತ ಒಳ್ಳೆ ಕಂಟೆಂಟ್ ಶೂಟ್ ಮಾಡ್ತಿದ್ದೆ ಗೊತ್ತಾ? ಒಳ್ಳೆ ಪಾರ್ಚೆ ಹೋಯ್ತಾ ಆಯ್ತಾ? ಪಾರ್ಚೆ ಒಂದು ನಿಮಿಷ ತಡಿ. ಪಾರ್ಚೆ ಹೋಯ್ತು. ನಾನು ಬಂದ್ಬಿಟ್ಟು ಈ ಮಸ್ಕಟ್ಟಲ್ಲಿ 10 ಕಾರ್ಡ್ಸಲ್ಲಿ ಒಂದು ಪಾರ್ಚೆ ಆಗಿರುತ್ತೆ, ಒಂದು ರೋಲ್ಸ್ ರಾಯ್ಸ್ ಇರುತ್ತೆ, ಒಂದು ರೇಂಜ್ ರೋವರ್ ಇರುತ್ತೆ, ಒಂದು ಬೆಂಟ್ಲಿ ಇರುತ್ತೆ, ಒಂದು ಲ್ಯಾಂಡ್ ಕ್ರೂಸರ್ ಇರುತ್ತೆ, ಮರ್ಸಿಡೀಸ್, ಆಡಿ ಎಲ್ಲ ಇರುತ್ತೆ ಅಂತೆಲ್ಲ ಬಿಲ್ಡಪ್ ಕೊಟ್ಬಿಟ್ಟು ಮಾತ್ರ ಮಸ್ತ್ ಹಿಂಗಿರ್ಬೇಕು ಅಂತ ಎಲ್ಲ ಏನೇನೋ ಕಂಟೆಂಟ್ ಹೇಳಿ ಚೆಕ್ ಮಾಡಿದ್ರೆ ನನ್ನ ಮಗನ ರೆಕಾರ್ಡೇ ಆಗಿಲ್ಲ. ಎಷ್ಟು ಬೇಜಾರಾಯ್ತು ಗೊತ್ತಾ? ಈಗಲೂ ಆಗಿಲ್ವಾ? ಆಗಿದೆ, ಎದುರಿಸೇ ಬಿಟ್ಲು. ಎಷ್ಟು ಗಲೀಜ್ನ ಎತ್ಕೊಂಡ್ಬಂದಿದೆ ನೋಡಿ ಸಮುದ್ರ. ನೋಡಿ ಸೀರಿಯಸ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ಲ್ಯಾಂಡ್ಸ್ಕೇಪ್ಸ್ ಇದೆಯಲ್ಲ, ಜಸ್ಟ್ ಲುಕ್ ಅಟ್ ದಿಸ್. ಸಂಜೆ ಆಗ್ತಾ ಅಂತೂ ಇನ್ನೂ ಮಸ್ತ್. ಶೆಟ್ ಯಾಕೆ ಝೂಮ್ ಆಗ್ಬಿಡ್ತಲ್ಲ. ನೋಡಿ ಮಸ್ತು. ಇನ್ನು ಮಕ್ಕಳ ಜೊತೆ ಬಂದ್ಬಿಟ್ರೆ ಪೀಸ್ಫುಲ್ಲಾಗೆಲ್ಲ ವ್ಲಾಗ್ ಮಾಡೋಕ್ಕಾಗಲ್ಲ, ಬಟ್ ಎಂಟರ್ಟೈನ್ಮೆಂಟ್ ಪಕ್ಕ.
ನೋಡಿ ಜಾಗಿಂಗ್ ಹೋಗೋರೆಲ್ಲ ಇಲ್ಲಿ ಜಾಗಿಂಗ್ ಹೋಗ್ತಾ ಇರ್ತಾರೆ ಈ ರೋಡಲ್ಲಿ. ವಾಕ್ ಮಾಡೋರು ವಾಕ್ ಮಾಡ್ತಿರ್ತಾರೆ ನಮ್ಮ ಥರ. ಈ ಥರ ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಈಗ ಪೀಸ್ಫುಲ್ಲಾಗಿ ಗೈಸ್ ಎಲ್ಲರಿಗೂ ಒಂದು ಚಾಲೆಂಜ್. 5 ನಿಮಿಷ ಏನು ಮಾತಾಡದೆ ಪೀಸ್ಫುಲ್ಲಾಗಿದ್ದು ನೋಡಿ. ಯಾರು ಕಯ ಪಯ ಅಂತ ಮಾಡಿದ್ರು ಮಾಡು, ಬಟ್ ಪೀಸ್ಫುಲ್ಲಾಗಿ ಅಬ್ಸರ್ವ್ ಮಾಡು, ಚೆನ್ನಾಗಿರುತ್ತೆ. ಛೇ ನೋಡಿ, ನಾನು ಪೀಸ್ಫುಲ್ಲಾಗಿ ಒಂದು 5 ನಿಮಿಷ ವ್ಲಾಗ್ ಮಾಡೋಣ ಅಂದರೂ ಬಿಡಲ್ಲ. ಗಾಳಿನೂ ಎಷ್ಟು ತಂಪಾಗಿ ಬೀಸ್ತಿದೆ ಗೊತ್ತಾ. ಇಲ್ಲಿ ವೆದರ್ ಆ್ಯಕ್ಚುಲಿ ಸಕ್ಕತ್ತಾಗಿದೆ. ಬಟ್ ಅಂದರೆ ಮಸ್ಕಟ್ಟಲ್ಲಿ ನೀವು ಬೈ ಅಕ್ಟೋಬರ್ ಎಂಡ್, ನವೆಂಬರ್ ಅಂದ್ಕೊಳ್ಳಿ, ನವೆಂಬರ್ ಟು ಮಾರ್ಚ್, ಫೆಬ್ ಎಂಡ್ ಆರ್ ಮಾರ್ಚ್ ಮಿಡ್ ವೀಕ್ ತನಕ ಬರೋದಾದರೆ ಒಂದು ನಿಮಿಷ ಸರಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಬಿಸಿಲು, ಸಂಜೆ ಆಗ್ತಾ ಗಾಳಿ, ಆ್ಯಂಡ್ the weather is amazing. But after April to September ಬಂದರೆ ಟೆಂಪ್ರೇಚರ್ 50 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ. ನಿಮ್ಮ ಇಷ್ಟ, ನಿಮ್ಗೆ ಕೆಪಾಸಿಟಿ ಇದ್ದರೆ ಆಗಲೇ ಬನ್ನಿ. ಬಟ್ ಐ ರೆಕಮೆಂಡ್ ಕಮಿಂಗ್ ಬಿಟ್ವೀನ್ ವಾಟ್ ನವೆಂಬರ್ ಟು ಮಾರ್ಚ್. ಈ ಥರ ವಾಕ್ ಮಾಡೋದಕ್ಕೆ ಅಂತ ಹೇಳ್ಕೊಡ್ತೀನಿ. ನನಗೆ ಯಾರು ಹುಡುಗಿ ಥರ ಹೆಂಗೆ ವಾಕ್ ಮಾಡೋದು ಹೇಳ್ಕೊಡ್ತಾರೆ ಅಂತ. ನನ್ನ ವಾಕಿಂಗ್ ಸ್ಟೈಲ್ ಹುಡುಗನ ಥರ ಇದೆ ಅಂತ ಸರಿ ಹೋಗ್ಲಿಲ್ಲ. ಇವರೆಲ್ಲ ಶೋಲ್ಡರ್ನ ರೊಟೇಟ್ ಮಾಡ್ತಾನೆ ಇದ್ದಷ್ಟು ವಾಕಿಂಗ್ ಸ್ಟೈಲ್ ಚೆನ್ನಾಗಿ ಬರುತ್ತಂತೆ. ನಾವಿಬ್ಬರಲ್ಲಿ ಯಾರು ಚೆನ್ನಾಗಿ ವಾಕ್ ಮಾಡಿದೋ ಕಮೆಂಟ್ ಮಾಡಿ. ಮತ್ತೆ ನಮ್ಮ ಗುರುಗಳು ನಂಗೆ ಚೆನ್ನಾಗಿ ವಾಕಿಂಗ್, ನಾನು ಹುಡ್ಕೊಂಡ್ ಥರ ವಾಕ್ ಮಾಡ್ತಿದ್ನಲ್ಲ ಅದನ್ನ ಇಂಪ್ರೂವ್ ಮಾಡಿದ್ರು ಅಂತಲೂ ಕಮೆಂಟ್ ಮಾಡಿ. ಈ ಸ್ಪೆಕ್ಸ್ ಇದೆ ಹಿಂಗೆ ಕಾಣುತ್ತೆ, ಕಮೆಂಟ್ ಮಾಡಿ. ಚೆನ್ನಾಗಿದೆಯಾ ಚೆನ್ನಾಗಿತ್ತ ಅಂತ. ಹೆಂಗ ಸ್ಟೆಪ್ ನಂಗೆ ಸ್ಟೆಪ್ ಇಲ್ಲೇ ಜಿಲ್ 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 ಜಿಲೇಬಿ ರಾಣಿ ಕೊಡುವೆ ನನ್ನ ನೀನು ಡ್ಯಾಶ್ 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 ಡ್ಯಾಶ್. ಚಂದ್ರಪ್ರಭಾ ಅವ್ರನ್ನ ನಾವೆಲ್ಲರೂ ಇವತ್ತು ಮಿಸ್ ಮಾಡ್ಕೊತಾ ಇದೀವಿ. ಜಿಲೇಬಿ ಡ್ಯಾನ್ಸ್ ಮಾಡ್ಕೊಂಡು. ಮೊನ್ನೆ ಎಲ್ಲ ಅವ್ರ ಜೊತೆ ವ್ಲಾಗ್ ಮಾಡಿದ್ದಾರೆ ಎಲ್ಲರೂ, ನಾನಲ್ಲ. ಐ ವಾಸ್ ರೀಲ್ಸ್, ಐ ವಾಸ್ ಕ್ಯಾಮ್ರಾ ಪರ್ಸನ್. ನಾನು ಮೈಕ್ ಹಾಕೊಂಡಿಲ್ಲ, ಏನಿಲ್ಲ ಅಂದರೆ ನನ್ನ ಬ್ಯಾಟ್ರಿ ತುಂಬ ಡ್ರೈನ್ ಮಾಡುತ್ತೆ ಮೈಕ್ ಹಾಕೊಂಡ್ರೆ. ಸೊ ಪವರ್ ಬ್ಯಾಂಕ್ ಇಟ್ಕೊಂಡಿದ್ರು ಸಾಲಲ್ಲ, ಹಾಗಾಗಿ ಬ್ಯಾಟ್ರಿನ ನಿನ್ನೆಯಿಂದ ಅಂದರೆ ನಿನ್ನೆ ಆಫ್ಟರ್ನೂನಿಂದ ಯೂಸ್ ಮಾಡ್ತಿಲ್ಲ. ನಮ್ಮ ಶರು ಅಕ್ಕ ನಂಗೇನೋ ಕ್ವಶನ್, ಅದು ಇದೇನಿದು ಕೆರೆನ ಕೆರೆ ಅಂತ. ದೇಶದಲ್ಲೆಲ್ಲ ತುಂಬ ಸೈಲೆಂಟಾಗಿ ತುಂಬ ಡೀಸೆಂಟಾಗಿ ಇರ್ತಾರಪ್ಪ, ನಾವೇ ಹಾರಾಟ. ಅಲ್ಲ ನಾವ್ಯಾರು ಬಂದಕ್ಕ ಪರ್ಮನೆಂಟಾಗಿ ಇಲ್ಲೇ ಉಳ್ಕೊಬಿಟ್ರೆ ಇವಳೆ ಬಿಟ್ಬಿಡ್ತೀವಿ. ಏನಿದು ಬಾಯ್ ಬಡ್ಕೋಬೇಕು ನಿನ್ನ ಅಲ್ಲಿ ಫ್ಲೈಟ್ ಇಂದ ಕರ್ಕೊಂಡು ಬಂದಿದ್ದೀನಿ ಕೆರೆ ಅಂತ ಹೇಳ್ಸ್ಕೊಳಕ್ಕೆ. ಈಗ ನಮ್ಮ ಕಾರ್ ಬರ್ತಾ ಇದೆ ನಮ್ಮ ಪಿಕ್ ಮಾಡೋಕ್ಕೆ. ಸೊ ಅಲ್ಲಿಂದ ಇಲ್ಲಿ ತನಕ ಬಂದಿದ್ವಿ. ನಾನು ನಿಮ್ಗೆ ಆಗಲೇ ತೋರಿಸಿದ್ನಲ್ಲ ಫೌಂಟೇನ್, ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ. ಹತ್ರ ಹೋದ್ಮೇಲೆ ನೋಡಿ ಈಗಲೇ ನೋಡ್ತಾ ಇರ್ಬೇಕು. ನೋಡಿ ಈಗ ಚೆನ್ನಾಗಿ ಕಾಣ್ತಿದೆ. ಯಾಕೆಲ್ಲ ವೈಟ್ ರೆಡ್ ಗ್ರೀನ್ ಕಲರಲ್ಲೇ ಇದೆ ಅಂದರೆ ಈಗ ರೀಸೆಂಟಾಗಿ ಒಮಾನ್ ಡೇ ಆಗಿದೆ, ಅದ್ರ ಸೆಲೆಬ್ರೇಷನ್ಸ್ ಎಲ್ಲ ಇದೆ, ಹಂಗಾಗಿ ಎಲ್ಲ ಕಡೆ ವೈಟ್ ರೆಡ್ ಗ್ರೀನ್. ವಾವಲ್ಲ, ಹಿಂದೆ ಮೌಂಟೇನ್ಸ್ಗೆ ಲೈಟ್ಸು, ಹಿಂದೆ ಫೌಂಟೇನು. ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ಅಲ್ವಾ ಲೈಟ್, ಇದು ಮಸ್ಕಟ್ನ ಹಳೆಯ ರಾಜನ ಮನೆ. ಎಷ್ಟೇ ರಾಜ ಅಂತೆಲ್ಲ ಕೇಳ್ತೀನಿ, ನಿಜ ಗೊತ್ತಿಲ್ಲ, ಬಟ್ ಹಳೆಯ ರಾಜನ ಮನೆ. ಅದನ್ನು ಹಾಗೆ ನೀಟಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ಇಟ್ಟಿದ್ದಾರೆ. ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ. ಈ ಥರ ಕಲರ್ ಚೇಂಜಿಂಗ್ ಲೈಟ್ಸ್ ಹಾಕಿದ್ದಾರೆ. ಸೊ ಆನ್ ದ ವೇ ಹಿಂಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಇದು ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಹೀಗೆ ಲಗೇಜ್ ಮೇಲೆ ಕೂತಿದ್ದೇನೆ ಈ ಅಪಾರ್ಟ್ಮೆಂಟ್ ಮುಂದೆ. ಓಕೆ, ನಾವೀಗ ನಮ್ಮ ಹೋಟೆಲ್ ಚೆಕ್ಔಟ್ ಮಾಡಿಕೊಂಡು ಮಧ್ಯಾಹ್ನ ನಾವು ಅಲ್ಲಿ ಸುಮ್ಮನೆ ಹಂಗೆ ಸುತ್ಕೊಂಡು ಹೋಗಿದ್ವಲ್ಲ, ಸೊ ವಾಪಸ್ ಈಗ ಬಂದಿದ್ವಿ. ನಮ್ಮ ಲಗೇಜಸ್ ಎಲ್ಲ ಇಲ್ಲಿದೆ.
ನಾವೀಗ ಇಲ್ಲಿ ಅಪಾರ್ಟ್ಮೆಂಟ್ ಮೇಲೆ ಹೋಗಬೇಕು, ಅಂದರೆ ಅದೆಲ್ಲ ತೊಗೊಂಡು ಹೋಗೋದು ಲಿಫ್ಟಲ್ಲಿ. ಸೊ ವಿ ಆರ್ ಸ್ಟೇಯಿಂಗ್ ಹಿಯರ್. ನೆಕ್ಸ್ಟ್ 2 ಡೇಸ್ಗೆ ನಮ್ಮ ಸ್ಟೇ. ಓಕೆ, ದಟ್ಸ್ ಇಟ್, ಬೈ ಬೈ.